ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 21ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮತ್ತು ಮಜೀದ್ ಬ್ರಿಗೇಡನ್ನು ಭಯೋತ್ಪಾದಕ ಸಂಘಟನೆಗಳೆಂದು ಯಾರು ಘೋಷಿಸಿದ್ದಾರೆ? ಆಸ್ಟ್ರೇಲಿಯಾ, ಅಮೇರಿಕಾ, ರಷ್ಯಾ, ಫ್ರಾನ್ಸ್. ಸರಿಯಾದಂಥ ಉತ್ತರ ಅಮೇರಿಕಾ. ಈಗ ಅಮೇರಿಕಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಅಮೇರಿಕಾದ ರಾಜಧಾನಿ ವಾಷಿಂಗ್ಟನ್ ಅಥವಾ DC. DC ಅಂದರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಇದು ಪೊಟೊಮ್ಯಾಕ್ ನದಿಯ ದಡದ ಮೇಲಿದೆ. ಅಮೇರಿಕಾದ ಅಧಿಕೃತ ಕರೆನ್ಸಿ ಡಾಲರ್. ಇಲ್ಲಿನ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಮತ್ತು ಉಪಾಧ್ಯಕ್ಷರು JD ವ್ಯಾನ್ಸ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 4 ಹೊಸ ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರವು 4,594 ಕೋಟಿ ರೂಪಾಯಿಗಳ ಬಜೆಟನ್ನು ಎಲ್ಲಿ ಅನುಮೋದಿಸಿದೆ? ಪಂಜಾಬ್, ಆಂಧ್ರ ಪ್ರದೇಶ, ಒಡಿಶಾ, ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಮೊದಲ ಡ್ರೋನ್ AI ಆಧಾರಿತ ಕೃತಕ ಮಳೆ ಪ್ರಯೋಗ ಎಲ್ಲಿ ಪ್ರಾರಂಭವಾಯಿತು? ತಮಿಳುನಾಡು, ಉತ್ತರಾಖಂಡ, ಪಶ್ಚಿಮ ಬಂಗಾಳ, ರಾಜಸ್ಥಾನ್. ಸರಿಯಾದಂಥ ಉತ್ತರ ರಾಜಸ್ಥಾನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2025ರ ವಿಶ್ವ ಮಾನವೀಯ ದಿನವನ್ನು ಯಾವಾಗ ಆಚರಿಸಲಾಯಿತು? 13 ಆಗಸ್ಟ್, 15 ಆಗಸ್ಟ್, 17 ಆಗಸ್ಟ್, 19 ಆಗಸ್ಟ್. ಸರಿಯಾದಂಥ ಉತ್ತರ 19 ಆಗಸ್ಟ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2025ರ ಮಿಸ್ ಯೂನಿವರ್ಸ್ ಇಂಡಿಯಾ ಯಾರಾದರು? ಮಣಿಕಾ ವಿಶ್ವಕರ್ಮ, ತಾನ್ಯಾ ವರ್ಮಾ, ಮಹಾಕ್ ಸಿಂಗ್, ಅಮಿಷಿ ಪಟೇಲ್. ಸರಿಯಾದಂಥ ಉತ್ತರ ಮಣಿಕಾ ವಿಶ್ವಕರ್ಮ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ಲೋಕೋಮೋಟಿವ್ ಭಾರತದ ಮೊದಲ ತೆಗೆಯಬಹುದಾದ ಸೌರ ಫಲಕಗಳನ್ನು ರೈಲ್ವೆ ಹಳಿಗಳ ನಡುವೆ ಸ್ಥಾಪಿಸಿದೆ? ಚಿತ್ತರಂಜನ್, ಪಟಿಯಾಲ, ಬನಾರಸ್, ಕಪೂರ್ತಲಾ. ಸರಿಯಾದಂಥ ಉತ್ತರ ಬನಾರಸ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮಷೀನ್ಗಳಿಗೆ ವೆಬ್ ನಿರ್ಮಿಸಲು ಪ್ಯಾರಲಲ್ ಎಂಬ AI ಸ್ಟಾರ್ಟಪ್ ಅನ್ನು ಯಾರು ಪ್ರಾರಂಭಿಸಿದರು? ಅರವಿಂದ ಕೃಷ್ಣ, ಪರಾಗ್ ಅಗರ್ವಾಲ್, ಅಜಯ್ ಬಂಗಾ, ಸಂಜಯ್ ಮೆಹ್ರೋತ್ರ. ಸರಿಯಾದಂಥ ಉತ್ತರ ಪರಾಗ್ ಅಗರ್ವಾಲ್. ಮುಂದಿನ ಪ್ರಶ್ನೆ. ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳ ನೋಂದಣಿಯನ್ನು ಸರಳಗೊಳಿಸಲು ಪತ್ರಿಕೆಗಳ ರಿಜಿಸ್ಟ್ರಾರ್ ಇತ್ತೀಚೆಗೆ ಯಾವ ಪೋರ್ಟಲನ್ನು ಪ್ರಾರಂಭಿಸಿದ್ದಾರೆ? ಪ್ರೆಸ್ ಸೇವಾ, ಇ-ಗಜೆಟ್, ಜನಜಾಗೃತಿ, ಸಾರಥಿ. ಸರಿಯಾದಂಥ ಉತ್ತರ ಪ್ರೆಸ್ ಸೇವಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2025ರ ಸಿನ್ಸಿನಾಟಿ ಓಪನ್ನ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಜಾನಿಕ್ ಸಿನ್ನರ್, ಕಾರ್ಲೋಸ್ ಅಲ್ಕರಾಜ್, ಅಲೆಕ್ಸಾಂಡರ್ ಜ್ವೆರೇವ್, ನೋವಾಕ್ ಜೋಕೋವಿಕ್. ಸರಿಯಾದಂಥ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಇದೇ 2025ರ ಸಿನ್ಸಿನಾಟಿ ಓಪನ್ನ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು
ಗೆದ್ದವರು ಈಗಾ ಸ್ವಿಟೆಕ್ ಅವರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆದ ಸ್ಪೋಕೆನ್ ITTF ವಿಶ್ವ ಪ್ಯಾರಾ ಚಾಂಪಿಯನ್ಶಿಪ್ನಲ್ಲಿ ಭವೀನಾ ಪಟೇಲ್ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಗೆದ್ದರು? ಆಸ್ಟ್ರೇಲಿಯಾ, ಭಾರತ, ಚೀನಾ, ಅಮೇರಿಕಾ. ಸರಿಯಾದಂಥ ಉತ್ತರ ಅಮೇರಿಕಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅರ್ಬನ್ ಎಕ್ಸ್ಟೆನ್ಷನ್ ರೋಡ್ 2 ಪ್ರಾಜೆಕ್ಟನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ, ದೆಹಲಿ, ಚಂಡೀಗಢ. ಸರಿಯಾದಂಥ ಉತ್ತರ ದೆಹಲಿ. ಈಗ ದೆಹಲಿಯ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ದೆಹಲಿಯು ಏಕಸಭೆಯ ಶಾಸಕಾಂಗವಾಗಿದ್ದು ಇದು ವಿಧಾನಸಭೆಯನ್ನು ಮಾತ್ರ ಹೊಂದಿದೆ. ಇಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ. ದೆಹಲಿಯಲ್ಲಿ ಒಟ್ಟು ಶಾಸಕಾಂಗದ ಸ್ಥಾನಗಳು 70. ದೆಹಲಿಯಲ್ಲಿ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪತ್ತೆಯಾದ ಫೀನಿಕ್ಸ್ ರಾಕ್ಸ್ಬರ್ಗ್ ಜಾತಿಯು ಯಾವುದಕ್ಕೆ ಸಂಬಂಧಿಸಿದೆ? ಮಾವಿನ ಮರ, ತಾಳೆ ಮರ, ತೆಂಗಿನ ಮರ, ರಬ್ಬರ್. ಸರಿಯಾದಂಥ ಉತ್ತರ ತಾಳೆ ಮರ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಹಾರದ ಪಾಟ್ನಾ ಪೂರ್ನಿಯಾ ಎಕ್ಸ್ಪ್ರೆಸ್ ವೇಗೆ ಯಾವ ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ ಸ್ಥಾನಮಾನ ನೀಡಲಾಗಿದೆ? ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ 11, ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ 9, ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ 8, ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ 10. ಸರಿಯಾದಂಥ ಉತ್ತರ ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ 9. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇಂಡಿಯಾ ಮೈತ್ರಿಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿ ಎಂದು ಘೋಷಿಸಿದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಯಾರು? ತರುಣ್ ಕಪೂರ್, ಪ್ರಮೋದ್ ಕುಮಾರ್ ಮಿಶ್ರಾ, ಬಿ ಸುದರ್ಶನ ರೆಡ್ಡಿ, TV ಸೋಮನಾಥನ್. ಸರಿಯಾದಂಥ ಉತ್ತರ ಬಿ ಸುದರ್ಶನ ರೆಡ್ಡಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2025ರ ವಿಶ್ವ ಛಾಯಾಗ್ರಹಣ ದಿನವನ್ನು ಯಾವಾಗ ಆಚರಿಸಲಾಯಿತು? 13 ಆಗಸ್ಟ್, 15 ಆಗಸ್ಟ್, 17 ಆಗಸ್ಟ್, 19 ಆಗಸ್ಟ್. ಸರಿಯಾದಂಥ ಉತ್ತರ 19 ಆಗಸ್ಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.